ಅಧ್ಯಕ್ಷರೇ, ಜನಕ್ಕೆ ಈಗ ಸೀರೆ ಬೇಕು ಅಂದಾಗ ಹೆಂಗಿದ್ರು ಇದು ಒಂದು ಪ್ರಾಫಿಟ್ ಉದ್ಯಮ. ಇದನ್ನ ಜಾಸ್ತಿ ಮಾಡಲಿಕ್ಕೆ ಸರ್ಕಾರ ಹೆಚ್ಚಿನ ಬಂಡವಾಳ ಹಾಕಿದ್ರೆ ಏನು ಸೀರೆಗೆ ಡಿಮ್ಯಾಂಡ್ ಇದೆಯೋ ಆ ಡಿಮ್ಯಾಂಡ್ ಅನ್ನು ಫುಲ್ಫಿಲ್ ಮಾಡೋಕ್ಕಾಗತ್ತೆ. ಅದ್ರ ಬಗ್ಗೆ ಸಚಿವರ ಗಮನವನ್ನು ಸೆಳೀತಾ ಇದ್ದೀನಿ. ಮಾನ್ಯ ಸಚಿವರು, ಡಿಮ್ಯಾಂಡ್ ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ ಭಾಳ ಒಳ್ಳೆ ಕ್ವಾಲಿಟಿ ಸೀರೆ ನಮ್ಮ ಮೈಸೂರು ಸಿಲ್ಕ್ ತಯಾರು ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪನೂ ಡ್ಯಾಮೇಜ್ ಇದ್ರೆ ಮಹಿಳೆಯರು ತಗೊಳ್ಳೋದಿಲ್ಲ. ಕೂತ್ಕೊಳ್ಳಿ, ಮುಂದೆ ಒಂಚೂರು ಡ್ಯಾಮೇಜ್ ಇದ್ದರೂ ಮಹಿಳೆಯರು ತಗೊಳ್ಳೋದಿಲ್ಲ. ಭಾಳ ಕ್ಲೀನಾಗಿ ನೋಡಿ ಸೀರೆ ಪರ್ಚೇಸ್ ಮಾಡ್ತಾರೆ ಮಹಿಳೆಯರು. ಹೀಗಾಗಿ ನಾವು ನೇಯ್ಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಭಾಳ ಸೂಕ್ಷ್ಮವಾಗಿ ಆ ಸೀರೆಗಳನ್ನ ತಯಾರು ಮಾಡ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪರಿಪಾಠ. ಈಗ ನಾವು ಎಲ್ಲ ಸೀರೆ ತಯಾರು ಮಾಡಿ ಜನರಿಗೆ ಕೊಡೋಕ್ಕಾಗಲ್ಲ ಅಂತ ಸೇಲ್ ಆಗಲ್ಲ. ಸ್ವಲ್ಪ ಡ್ಯಾಮೇಜ್ ಇದ್ರೂ ಬಿಸಾಕ್ಬಿಟ್ಟು ಹೊರಟೋಗ್ತಾರೆ. ಆಮೇಲೆ ಮತ್ತೊಂದು ಏನು ಹೇಳಿದ್ರೆ, ಹೆಚ್ಚಿಗೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿ ಕ್ವಾಲಿಟಿ ಗೂಡುಗಳನ್ನೇ ತಯಾರು ಮಾಡಿ ನಾವು ಪರ್ಚೇಸ್ ಮಾಡಬೇಕು. ನಾವು ಸಿಕ್ತಿಗೆ ಎಲ್ಲ ಗೂಡು ತಗೊಂಬರೋಕ್ಕಾಗಲ್ಲ. ಮತ್ತು ಕಾಂಪಿಟೇಷನ್ ಜಾಸ್ತಿ ಇದೆ ಈಗ. 16 ಅಲ್ಲಿರೋಂಥ 12 ಎಕರೆ ಜಾಗ ಯಾರೋ ಮೈಸೂರು ಮಹಾರಾಜರು ಹಿಂದೆ ಅವರು ನಿಮ್ಮ ಸಲಹೆ ಏನೀಗ? ಅದನ್ನ ನಾನು ಹೇಳ್ತಾ ಇರೋದು. ಅವ್ರು ಹೇಳಿದ್ರಲ್ಲ, ನಾನು ಆಗ ಮಾಡ್ತಾ ಇದ್ದೀನಿ, ಈಗ ಮಾಡ್ತಾ ಇದ್ದೀನಿ. ಫಸ್ಟ್ ಅದು ಮುಚ್ಚಬೇಡಿ ನೀವು. ಅಲ್ಲಿ ಗ್ರೌಂಡ್ ಮಾಡಕ್ಕೆ ಹೊರಟಿದ್ದಾರೆ. ಯಾರೋ ಪುಣ್ಯಾತ್ಮ ಮಹಾರಾಜರು ಮಾಡಿದ್ದು ಹಿಂದೆ, ಆ ಕಾಲದಲ್ಲಿ ಮಾಡಿರೋಂಥದ್ದು. ಲಾಭ ಬರ್ತಾ ಇದೆ. ರೇಷ್ಮೆ ಸೀರೆಗೆ ಅದೇನು ಹೇಳ್ತಾರಲ್ಲ, ನಾನು ಹೋಗಿದ್ದೆ 3 ಗಂಟೆ ಕ್ಯೂ ನಿಂತ್ಕೊಂತಾರೆ. 1 ಅವರಲ್ಲಿ ಎಲ್ಲ ಸೇಲ್ ಆಗಿ ಹೋಗ್ತದೆ. ಅದನ್ನು ಇಂಪ್ರೂವ್ ಮಾಡಬೇಕು, ಅದನ್ನು ಮುಚ್ಚಬೇಕು. ಆ ಜಾಗನೇ ಯಾಕೆ ಈಗ ನೀವು ಪರಬಾರಿ ಮಾಡ್ತಾ ಇದ್ದೀರ? ನಿಮ್ಗೆ ಬೇರೆ ಇಲ್ವಾ ಜಾಗ? ತಗೊಳ್ಳಿ, ದುಡ್ಡು ಕೊಟ್ಟು. ಸುತ್ತು ಲೇಔಟ್ ಮಾಡಿದ್ದಾರೆ ಅಧ್ಯಕ್ಷರೇ. 500,000 ಎಕರೆ ಲೇಔಟ್ಗಳು ಮಾಡಿದ್ದಾರೆ ಅದು ಸುತ್ತು, ಆ ಏರಿಯಾ ಸುತ್ತು. ಅವ್ರಿಗೆಲ್ಲ ಜಮೀನು ಸಿಗುತ್ತೆ, ಇವ್ರಿಗೆ ಜಮೀನು ಸಿಗಲ್ಲ. ಅಂದರೆ 96 ಕೋಟಿ ಲಾಭ ಮಾಡಿರೋಂಥ ಒಂದು ಸಂಸ್ಥೆಯನ್ನು ಮುಚ್ಚಾಕ ಕೊಟ್ಟಿದ್ದಾರೆ. ಅದನ್ನು ಕೂಡಲೇ ರದ್ದು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜು ಒಂದು ಬಹಳ ಒಂದು ಮಹತ್ವಾಕಾಂಕ್ಷಿ ಬ್ರಿಡ್ಜ್ ಆಗಿದೆ. ಜೇವರ್ಗಿ ತಾಲೂಕು ಹಾಗೂ ಚಿತ್ತಾಪುರ ತಾಲೂಕು ನಡುವೆ ಇರ್ತಕ್ಕಂಥ ಒಂದು ಬ್ರಿಡ್ಜು. ಎರಡು ಬ್ರಿಡ್ಜ್ಗಳು ಅವರು ಕೂಡ ಮೊನ್ನೆ ಡಿಸೆಂಬರ್ 23ನೇ ತಾರೀಕಿಗೆ ಇರ್ತಕ್ಕಂಥ ನರಗೋಳಿ ಚಾಮನೂರು ಬ್ರಿಡ್ಜು ಹಾಗೂ ಹೊನ್ನಾಳು ತೆನ್ನೂರು ಬ್ರಿಡ್ಜು ಈ ವರ್ಷ ಎರಡೂ ಕೂಡ ಯಾವ ಕಾರಣಕ್ಕೂ ಪೂರ್ಣಗೊಳ್ಳಬೇಕಂತ ಹೇಳಿದಾರಲ್ಲ, ಬಂದು ನೋಡಿ ಮಾಡಿಕೊಡ್ತೇನೆ ಅಂತ ಹೇಳಿ. ಖಂಡಿತವಾಗಿ ಅದನ್ನು ಕೂಡ ಇನ್ನೊಂದು ಹೇಳಿದ್ರಲ್ಲ, ಇನ್ನೊಂದು CRF ದಲ್ಲಿ ಅದು ಕೊಟ್ಟಿದ್ದೀವಿ ದುಡ್ಡು, ಅದನ್ನು ಕೂಡ ಮುಗಿಸುವಂತ ಪ್ರಯತ್ನ ಮಾಡಿ. ಅಲ್ಲ, ಮುಂದೆ ಇರ್ತಕ್ಕಂಥ 6 ತಿಂಗಳಲ್ಲಿ ಕಂಪ್ಲೀಟ್ ಆದರೆ ತಮ್ಮ ಮುಖಾಂತರ ಅದು ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬಹುದು. ಆದಷ್ಟು ಬೇಗ ಈ ಡಿಸೆಂಬರ್ ಒಳಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಮಂಜೂರಾತಿ ಕೋರಿ ಅರ್ಜಿ ಎಷ್ಟು ಬಂದಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೆ. ನಿರ್ದಿಷ್ಟ ಕಾರ್ಯಕ್ರಮ ಆಗಬೇಕು ಅಂತ ಎಲ್ಲ ಅರ್ಜಿಗಳನ್ನು ಆನ್ಲೈನ್ಗೆ ತಗೊಂಡು ಬಂದಿದ್ದೇವೆ. ಹಾಗಾಗಿ ಇವರಿಗೆ 338 ಅಂತ ನಾವು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೊದಲಿಗೆ ಎಲ್ಲೂ ಟ್ರ್ಯಾಕಿಂಗ್ ಕೂಡ ಇರಲಿಲ್ಲ, ಪೇಪರಲ್ಲೇ ಇರ್ತಾ ಇತ್ತಿದೆ ಎಲ್ಲವೂ. ಅದನ್ನು ಫಾಲೋ ಅಪ್ ಮಾಡಲಿಕ್ಕೂ ಆಗ್ತಿರ್ಲಿಲ್ಲ. ಈಗ ಆನ್ಲೈನ್ಗೆ ತಂದಿದ್ದೇವೆ. 2ನೇ ಸ್ಟೆಪ್ಪು, ಇವ್ರಿಗೆ ನಿವೇಶನ ಕೊಡಬೇಕು ಅಂತ ಸರ್ಕಾರದಿಂದ ನಾವು ಘೋಷಣೆ ಮಾಡಿದ್ದೇವೆ. ಅದನ್ನು ಅನುಷ್ಠಾನ ಮಾಡಬೇಕಾದ್ರೆ ಜಮೀನು ಬೇಕು. 2ನೇ ಹಂತದಲ್ಲಿ ಈಗ ಇವ್ರ ಜಿಲ್ಲೆಯಲ್ಲಿ 14 ಎಕರೆ, 13 ಎಕರೆ 30 ಗುಂಟೆ, ಅಂದರೆ 14 ಎಕರೆ ಜಮೀನನ್ನು ನಾವು ಗುರುತಿಸಿದ್ದೇವೆ. ಜಮೀನು ಗುರುತಿಸಿದ್ರೆ ತಾನೇ ನಾಳೆ ನಿವೇಶನ ಮಾಡಲಿಕ್ಕೆ ಸಾಧ್ಯ. ಸೊ ಫಸ್ಟ್ ಸ್ಟೆಪ್ಪು ಅರ್ಜಿಗಳನ್ನು ಆನ್ಲೈನ್ಗೆ ತೊಗೊಂಡಿದ್ದೇವೆ, ಟ್ರ್ಯಾಕ್ ಮಾಡ್ತಾ ಇದ್ದೇವೆ. 2ನೇದರಲ್ಲಿ ಜಮೀನನ್ನು ಗುರುತಿಸಿದ್ದೇವೆ.